ಹುಬ್ಬಳ್ಳಿಯ ಅಂಜಲಿಯ ಹತ್ಯಾ ಪ್ರಕರಣ ಇರ್ಬೋದು, ಅದಕ್ಕೂ ಮೊದಲು ನೇಹಾ ಪ್ರಕರಣ, ಬೆಳಗಾವಿಯಲ್ಲಿ ನಡೆದ ದಲಿತ ಮಹಿಳೆ ವಿವಸ್ತ್ರೆಗೊಳಿಸಿದ ಅಮಾನವೀಯ ಘಟನೆ, ರೊಟ್ಟಿ ಕೇಳಿದ ದಲಿತ ಯುವಕನ ಹತ್ಯೆ, ಒಂದು ಕಡೆ ಮತಾಂಧ ಶಕ್ತಿಗಳು ಸ್ವಚ್ಛಂದವಾಗಿ ವಿಜೃಂಭಿಸ್ತಿದೆ, ಇನ್ನೊಂದು ಕಡೆ ಕೊಲೆಗಡುಕರು ಗೂಂಡಾ ರಾಜ್ಯವಾಗಿ ಕರ್ನಾಟಕ ಪರಿವರ್ತನೆಗೊಂಡಿದೆ. ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಖಂಡಿತವಾಗ್ಲೂ ರಾಜ್ಯ ಸುರಕ್ಷಿತವಾಗಿಲ್ಲ. ಕರ್ನಾಟಕವು ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನೋಡಿ, ನಿನ್ನೆ ಕೂಡ ನಾವು ಮಾತಾಡ್ತೋದಲ್ ಬೇಡ, ಏನಾಗಿತ್ತು ಅಂತ ಹೇಳಿದ್ರೆ, ಈಗ ನಾನು ನ್ಯೂಸ್ ನೋಡ್ಕೊಂಡು ಬಂದೆ. ಪ್ರತಿ ದಿನ ಒಂದು ಮುಗಿದ್ಮೇಲೆ ಒಂದು. ಸ್ಟಾರ್ಟಿಂಗ್ ನೋಡಿ ಜೈನ ಮುನಿ ಹತ್ಯೆ ಆಯ್ತು. ಕರ್ನಾಟಕದಲ್ಲಿ ಜಿ ಪರಮೇಶ್ವರ್ ಅವರು ಇದ್ದಾರೆ, ಯಾಕೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇಲ್ಲ, ನಿಗಾ ಕೊಡ್ತಾ ಇಲ್ಲ? ಬರೀ ಮತ ಪೊಲಿಟಿಕ್ಸ್, ಓಟು ಪೊಲಿಟಿಕ್ಸ್ ಅಷ್ಟೇನಾ ಇವರಿಗೆ? ಹೆಣ್ಣು ಮಕ್ಕಳ ದಾರುಣ ಪರಿಸ್ಥಿತಿ ಇದೆ. ಹೆಣ್ಮಕ್ಳು ಓಡಾಡಕ್ಕೂ, ಈಗ ಮೊನ್ನೆ ಕಾಲೇಜಲ್ಲಿ ನೇಹಾ ಪ್ರಕರಣ ಹೇಗಾಯ್ತು? ಚುಚ್ಚಿ ಅದು ಕಾಲೇಜಿನ HOD ಡೋರ್ ಎದುರುಗಡೆ ನಿಂತ್ಕೊಂಡು ಚುಚ್ಚಿ ಸಾಯಿಸ್ತಾ ಇದ್ದಾರೆ. ಅದು ಒಂದೇ ಅಲ್ಲ, ಅದನ್ನು ಇನ್ನ ಅದು ಮಾಸ್ ಅಲ್ಲ, ಇನ್ನೊಂದು ಶುರು ಆಗುತ್ತೆ. ಅದ ಅಲ್ಲ, ಮೊನ್ನೆ SLC ದಂತೂ ಬಹಳ ಒಂದು ಹೆತ್ತವರಿಗೆ ಹೇಗಾಗಿರ್ಬೇಕು ನೋಡಿ. SLCಯಲ್ಲಿ ಅವರು ಅಷ್ಟು ಮಾರ್ಕ್ಸ್ ತಗೊಂಡು ಬಂದಿರ್ತಾರೆ. ಬಂದಾಗ ಅವರು ಸಂಭ್ರಮಾಚರಣೆ ಆಚರಿಕೊಂಡು ಒಂದು ಮಗಳನ್ನ 10ನೇ ತರಗತಿ ಹೊರಗಡೆ, ಒಂದು ಯಾವುದೇ ಬಡವರಿರ್ಲಿ ಬಲ್ಲಿದರಿರ್ಲಿ ಯಾರೇ ಇರ್ಲಿ, ಅದನ್ನ ಓದಿ ಆ ಲೆವೆಲ್ಗೆ ಅವ್ರು ತಂದಿರ್ತಾರೆ. ಇವತ್ತು ಅವರಿಗೆ ಸಂಭ್ರಮಾಚರಣೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಇಡೀ ಜಿಲ್ಲೆನೇ ಕೊಡಗಲ್ಲಿ ಸಂಭ್ರಮಾಚರಣೆ ಮಾಡುವಾಗ ರಾತ್ರಿ ಬರುವ ಮಗು ಹೆಂಗಿರುತ್ತೆ ಅಂದ್ರೆ, ರುಂಡ ಇಲ್ಲ, ಚಂಡ ಇಲ್ಲ, ಕಾಲಿಲ್ಲ. ಈ ದಾರುಣ ನೋಡಿ, ಮೈ ಜುಮ್ ಅನ್ಸುತ್ತೆ. ದಾರುಣ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದು ನಡೀತಾ ಇದೆಯಾ? ಅದು ಇನ್ನ ಮುಗುದಿಲ್ಲ. ಅಂಜಲಿ ಹುಬ್ಬಳ್ಳಿ ಇದಾಯ್ತು, ಅದಾಗಿಲ್ಲ, ಅದಾಯ್ತು, ಇನ್ನೇನು ನ್ಯೂಸ್ ಬರ್ತಾ ಇದೆ. ನ್ಯೂಸ್ ಇನ್ನು ಹೆಡ್ಲೈನ್ಸ್ ಅಲ್ಲೇ ಹೋಗ್ತಾ ಇದೆ. ನಿನ್ನೆ ತಾನೇ ಕನಕಪುರ ಸುಬ್ರಹ್ಮಣ್ಯ ನಗರ ಅಲ್ಲ, ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಹುಡುಗಿ ಅಮಾನವೀಯವಾಗಿ ಕೊಲೆನ ಆತ್ಮಹತ್ಯೆನ ಗೊತ್ತಿಲ್ಲ, ಇನ್ನ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಹೆಣ್ಮಕ್ಳ ಕತೆ ಏನಾಗ್ತಿದೆ? ಇಡೀ ಕರ್ನಾಟಕದಲ್ಲಿ ದಿನಕ್ಕೊಂದು ಸುದ್ದಿ ನಾವು ತೊಡ್ತಾ ಇದೀವಿ. ನಿಜಕ್ಕೂ ಕಾನೂನು ಸುವ್ಯವಸ್ಥತೆ ಇದೆಯಾ? ಈ ಪರಿಸ್ಥಿತಿಯಲ್ಲಿ ಹೆತ್ತವರು ಹೆಣ್ಮಕ್ಳನ್ನ ಆಚೆ ಕಳಿಸಕ್ಕೆ ಸಾಧ್ಯ ಇದೆಯಾ? ಈಗ ಮನೆ ಬಿಟ್ಟ ಹೆಣ್ಣು ಮಕ್ಕಳು ವಾಪಸ್ ಬರ್ತಾರಂತ ನಂಬಿಕೆ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಮಾತೆತ್ತಿದ್ರೆ ಇವರು ಬರೀ ಮೋದಿಗೆ ಬೊಟ್ಟಿ ತೋರಿಸೋದು ಮಾಡ್ತಾ ಇದ್ದಾರೆ. ನಾನು ಈಗಲೂ ಅವ್ರದ್ದು ಯಾವ್ದೋ ಒಂದು ಟ್ವಿಟರ್ ನೋಡಿದೆ, ಮೋದಿ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋ ತರ ಇಲ್ಲ. ಬಹಳ ಕಷ್ಟ ಅನ್ನಿಸ್ತು.